ಅಂದರೆ ನನಗೆ ತುಂಬ ಜಾಸ್ತಿ ಬೇಜಾರಾಗ್ತಿದೆ. ಯಾಕಂದರೆ ಇವಳೇ ಪ್ರಿಪೇರ್ ಮಾಡಿದ ಒಂದು ಸೊ ಇದು ಜಸ್ಟ್ ಫ್ರೈ ಮಾಡಬೇಕಂತೆ. ಹೇಗೆ ಆಗುತ್ತೆ ನೋಡಬೇಕು. ಏನು ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ. ಇದನ್ನು ಹೀಗೆ ಮಾಡಿ ಫ್ರೈ ಮಾಡ್ಬೋದು. ಚಕ್ಕುಲಿ ಥರ ಚಕ್ಕುಲಿ ಆಗಿದೆ ಇದು, ಪರವಾಗಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಸಂಜೆ ಟೈಮಲ್ಲಿ ನಾವು ಮಾಡ್ತಿದ್ವಿ ಒಂದು ಧಮಾಕೆದಾರ್ ಸ್ನ್ಯಾಕ್. ಈ ಒಂದು ರಾತ್ರಿ ಟೈಮಲ್ಲಿ ನಾವು ಮಾಡ್ತಿದ್ದೀವಿ ಧಮಾಕೆದಾರ್ ಸ್ನ್ಯಾಕ್ಸ್. ಆ್ಯಂಡ್ ಈ ಸ್ನ್ಯಾಕ್ನ ಹೆಸರು ಅಂತ ಮಾಡಿದ್ದು ಇದಕ್ಕೆ ಎಂತ ಹೊಸ ತಿನ್ನಂಡೆ ಇವಳೇ ಪ್ರಿಪೇರ್ ಮಾಡಿದ ಒಂದು ಮುದ್ದಾದ ಬೆಳಿಗ್ಗೆ ಏನು ಮಾಡ್ತಿದ್ದಾಳೆ ಹಾಕಿದ್ಲು. ನಿಲ್ಲು ಮಾರಿತಿದ್ಲು, ಎಲ್ಲ ಹಾಕಿ ಮಾರಿತಿದ್ಲು. ಲಾಸ್ಟ್ ಆದ್ರೆ ಮತ್ತೆ ಸ್ವಲ್ಪ ದೂರ ಇಲ್ಲ ಆಯ್ತಾ. ಕಲ್ಲರ್ ಅಂತ ಈಗ ಅದು ಮೈದಾ ಅಲ್ಲ, ಅದಕ್ಕೆ ಎಂತನೋ ಮಾಡ್ತಿದ್ದಾಳೆ. ಚಕ್ಲಿ ಥರ ಕಾಣ್ತಿದೆಪ್ಪ. ನೋಡಿ ಗೈಸ್, ನಿಮ್ಮ ಮನೆಯಲ್ಲಿ ಮೈದಾ ಇದ್ರೆ ನೀವು ಮಾಡಿ ಇತ್ತಿ ಒಂದು ಸ್ನ್ಯಾಕ್. ಮೈದಾ ಇದ್ರೆ ಮಾಡಿ, ಇಲ್ಲ ಅಂದ್ರೆ ದುಪ್ಪಲ್ಲ ಮಾಡಬೇಡಿ ಗೈಸ್. ಅಂಡ್ ಈ ಒಂದು ಸ್ನ್ಯಾಕ್ಸ್ ಏನಿದೆ ಇದರ ಹೆಸರು ಇವಳಿಗೆ ಗೊತ್ತಿಲ್ಲ. ये तो लेटेस्ट न्यूज़ है. ಅದು ತುಂಬ ಜಾಸ್ತಿ ಬ್ರೌನ್ ಆಗಬೇಕಂತೆ, ಅವಾಗ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಅಂತೆ. ಕಲರ್ ಬಂದಿದೆ, ಸ್ವಲ್ಪ ಒಂದೊಂದು ಬ್ರೌನ್ ಆಗಿದೆ, ತಿರುಗಿಸ್ಬೇಕು ಕರೆಕ್ಟ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಸತ್ಯ ಹೇಳ ತುಂಬ ಜಾಸ್ತಿ ಚೆನ್ನಾಗಾಗಿದೆ. ಈಗಲೂ ತಿನ್ಬೋದು. ಆ್ಯಂಡ್ ನಿಮ್ಮ ಹತ್ರ ಮೀನು ಸಾರು ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಹಾಂ, ಅದು ಸಾಸ್ ಆ್ಯಕ್ಚುಲಿ ಮೀನು ಸಾರು. ಸಫೇದ್ ಕಪಡ ಸಾರು ಎಂತ ನೋಡಿ, ಇವಳು ಈ ಥರ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ನನಗೆ ದೊಡ್ಡ ಸೌಂಡ್ ಸಿಕ್ತಿಲ್ಲ ಮರಿತಿ ಹುಡುಗಿ. ಹಾಂ, ಸಿಕ್ತು. ಸೊ ಅಕ್ಕ ನಾಳೆ ಹೋಗ್ಲಿಕ್ಕಿದ್ದಾಳೆ ಮನೆ ಪೂರ. ಆ್ಯಂಡ್ ನಾನು ಕೂಡ ಹೋಗ್ಲಿಕ್ಕಿದ್ದೀನಿ. ಅವಳು ನೆಕ್ಸ್ಟ್ ನಾನು ಕೂಡ ಹೋಗ್ಲಿಕ್ಕಿದ್ದೀನಿ ನೆಕ್ಸ್ಟ್. ಒಂದು ಕಲ್ಲು ಬಾಬು. ಗೊತ್ತಾಗ್ತಿಲ್ಲ. ತುಂಬಾನೇ ಸಖತ್ತಾಗಿರೋ ಸ್ನ್ಯಾಕ್ಸ್. ಹಾಂ, ಸೊ ನಾನೀಗ ಬರಿತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅಕ್ಕನ ವರ್ಕ್ ಮಾಡ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ. ಸೊ ಹಾಗಾಗಿ ನೀನು ಫ್ರೀಯಲ್ಲಿ ಇದೆಯಲ್ಲ, ಸೊ ಬರೆದು ಕೊಡು ಅಂತ ಹೇಳಿದ್ರು. ನಾನು ಸಹ ಓಕೆ, ಒಂದು ಡೇರಿ ಮಿಲ್ಕ್ ಕೊಡು, ನಾನು ಬರೆದು ಕೊಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಡೇರಿ ಮಿಲ್ಕ್ ಕೊಡೋಕ್ಕೆ ಓಕೆ ಅಂತಾಳೆ ಅವಳು. ಇಲ್ಲ, ಅವಳು ಹೇಳಿಲ್ಲ, ಬಟ್ ಆದರೂ ಕೂಡ ಡೇರಿ ಮಿಲ್ಕ್ ತಗೊಳ್ಳೋದೇ ಬಿಡಲ್ಲ ನಾನು. ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ ನಾನ್ ಸ್ಟಾಪ್. ಸ್ವಲ್ಪ ಸಹ ಅಂದರೆ ಮಳೆ ನಿಲ್ತಾನೆ ಇಲ್ಲ. ನನ್ನ ಪ್ರಕಾರ ಇವತ್ತು ಇಡೀ ದಿನ ಮಳೆ ಇರುತ್ತೆ. ಆ್ಯಂಡ್ ಇವತ್ತು ಅಕ್ಕ ಹೋದ್ಲು ಕೆಲಸಕ್ಕೆ. ನನಗೆ ತುಂಬ ಜಾಸ್ತಿ ಬೇಜಾರಾಗ್ತಿದೆ. ಆ್ಯಂಡ್ ಅವಳ ವರ್ಕ್ ಮಾಡ್ತಿದ್ದೀನಿ, ನಾನು ಬರೆಯೋ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ಅವಳು ಬರುವಾಗ ನಾನು ಇಲ್ಲಿರೋದಿಲ್ಲ. ಓಕೆ, ಅವಳು ನೆಕ್ಸ್ಟ್ ಸರಿ ಬರುವಾಗ ನಾನು ಇಲ್ಲಿರೋದಿಲ್ಲ, ನಾನು ಹೋಗಿರ್ತೀನಿ. ಸೊ ಗೈಸ್, ನೀವು ನೋಡ್ತಿರ್ಬೋದು ರಬ್ಬರಿದ್ದು ಗಿಡಗಳೆಲ್ಲ ಹೇಗಿದೆ ಅಂತ.
ಸೊ ಅಕ್ಕ ಇರುವಾಗ ನಾನು ಜಾಸ್ತಿ ಬ್ಲಾಗ್ ಮಾಡಿಲ್ಲ, ಯಾಕೆ ಅಂತ ನಿಮಗೆ ಹೇಳ್ತೀನಿ ನಾನು. ಆ್ಯಂಡ್ ಮೇಯ್ನಾಗಿ ಈಗ ನಾನು ಚಹಾ ಮಾಡ್ತಾಯಿದ್ದೀನಿ, ಬಿಕಾಸ್ ನಾನು ಬೆಳಿಗ್ಗೆ ಅಕ್ಕನ ಬಿಡಲಿಕ್ಕೆ ಅಜೆಕಾರಿಗೆ ಹೋಗಿದ್ದೆ. ಸೊ ಹಾಗಾಗಿ ನಾನು ಚಹಾನ ಮಿಸ್ ಮಾಡ್ಕೊಂಡಿದ್ದೀನಿ. ಐ ಮೀನ್ ಚಹಾ ಇತ್ತು, ಬಟ್ ಅದು ತಣ್ಣಗಾಗೋಗಿದೆ. ಸೊ ಪುನಃ ಮಾಡ್ತಿದ್ದೀನಿ. ಸೊ ಗೈಸ್, ನನ್ನ ಪ್ರಕಾರ ನಾನು 2 ವಾರದಿಂದ ಕರೆಕ್ಟಾಗಿ ವ್ಲಾಗೇ ಹಾಕಿಲ್ಲ. ಯಾಕೆ ಅಂದರೆ ನನ್ನ ಅಕ್ಕ ಮನೆಯಲ್ಲಿದ್ದು, ಸೊ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಈಗ ನಾನು ಚಹಾ ಕೂಡ ಮಾಡ್ತಾಯಿದ್ದೀನಿ. ಚಹಾ ತುಂಬ ಇಂಪಾರ್ಟೆಂಟ್ ನನಗೆ. ಓಕೆ, ಸೊ ಟೈಮ್ ಸಿಕ್ಕದೇ ಇದ್ದ ಕಾರಣ ನನಗೆ ವ್ಲಾಗ್ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಈಗ ನಾನು ಗ್ರೀನ್ ಕಪ್ಪಿಗೆ ಹಾಕ್ತಿದ್ದೀನಿ ಚಹಾ, ಆ್ಯಂಡ್ ಈಗ ಕುಡಿಯೋ ಟೈಮ್. ಓಕೆ, ನನ್ನ ಅಕ್ಕ ಹೇಳ್ತಾ ಇರ್ತಾಳೆ, ನೀನು ಎಡಿಟಿಂಗ್ ಮಾತ್ರ ಮಾಡ್ತೀಯಾ, ನಿನಗೆ ಕೂದಲು ಕಟ್ಟಲಿಕ್ಕೆ ಬರಲ್ಲ ಕರೆಕ್ಟಾಗಿ ಅಂತ. ಅಂದರೆ ತುಂಬ ಸ್ಟೈಲ್ ಇರ್ತದೆ ನೋಡಿ, ಸಾಗರ್ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಕಾರಣ ಏನಂದರೆ, ನಾನು ಮನೆಯಿಂದನೇ ಕಾಲೇಜಿಗೆ ಹೋಗ್ತಾ ಇದ್ದದ್ದು. ಸೊ ಹಾಗಾಗಿ ನನಗೆ ಸ್ವಲ್ಪ ಸಹ ಟೈಮ್ ಸಿಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಕಾಲೇಜ್ ತುಂಬ ಜಾಸ್ತಿ ದೂರ ಇತ್ತು. ನಿಮಗೆ ನಾನು ಹೇಳಿದ್ದೆ 7 ವರ್ಷದ ಎಕ್ಸ್ಪೀರಿಯೆನ್ಸ್. ಸೊ ಹಾಗಾಗಿ ನಾನು ಒಂದು ಜುಟ್ಟು ಮಾತ್ರ ಕಲ್ತಿದ್ದು. ಆ್ಯಂಡ್ ಸೊ ಹಾಗಾಗಿ ನನಗೆ ಬೇರೆ ಸ್ಟೈಲಲ್ಲಿ ಕೂದಲು ಕಟ್ಟಕ್ಕೆ ಬರಲ್ಲ. ಸೊ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ, ನೋಡುವ. ಸೊ ಲಿಪ್ ಬಾಮ್ ಕೂಡ ಹಾಕಿದೆ. ಆ್ಯಂಡ್ ನೋಡಿ ಗೈಸ್, ನಾನೀಗ ಇಷ್ಟು ರೆಡಿ ಆಗ್ತಿದ್ದೀನಲ್ಲ, ಎಲ್ಲ ವೇಸ್ಟ್. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಗೈಸ್, ನಾನೀಗ ಯಾವುದೆಲ್ಲ ಐಟಮ್ಸ್ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಹತ್ರ ಕೆಲವು ರಿಂಗ್ಸ್ ಇದೆ, ಅದನ್ನು ನಿಮಗೆ ಮತ್ತೆ ತೋರಿಸ್ತೀನಿ ನಾನು. ಸೊ ಲಿಪ್ಸ್ಟಿಕ್, ಕಾಜಲ್, ಲಿಪ್ ಬಾಮ್ ಎಲ್ಲ ಹಾಕಿ ಆಯಿತು. ಸೊ ಇದು ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿದ್ದು. ಸೊ ಗೈಸ್, ನೀವು ವ್ಲಾಗ್ ನಂಬರ್ 18 ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು, ಅದನ್ನು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು ಅಂತ ನನ್ನ ಅಕ್ಕನೇ ಹೇಳ್ತಾಳೆ. ಆ್ಯಂಡ್ ನಾನು ಕೆಲವು ಬಳೆ ಇಟ್ಕೊಂಡು ಹೋಗ್ತಿದ್ದೀನಿ. ಬಳೆ ತುಂಬ ಮುಖ್ಯ ಆಗಿರ್ತದೆ. ರಬ್ಬರ್, ಕ್ಲಿಪ್, ಮತ್ತು ವಾಚ್, ಮತ್ತು ಸನ್ಸ್ಕ್ರೀಮ್, ಸ್ಟಿಕ್ಕರ್, ಬ್ರಾಸ್ಲೈಟ್. ಆ ಬ್ರಾಸ್ಲೈಟ್ BSc ನಾನು ತೊಗೊಂಡಿದ್ದು. ನನ್ನ ಫ್ರೆಂಡ್ ಕೂಡ ಒಂದೇ ರೀತಿ ತೊಗೊಂಡಿದ್ಲು. ಆ್ಯಂಡ್ ಈ ಬಳೆನ ಇಟ್ಕೊಂಡಿದ್ದೀನಿ. ಸೊ ಗೈಸ್, ಒಂದು ಕನ್ನಡಿ ಇಂಪಾರ್ಟೆಂಟ್ ಆಗಿರ್ತದೆ, ಆ್ಯಂಡ್ ಇನ್ನೊಂದು ಬಾಚಣಿಗೆ ಕೂಡ ಬೇಕು. ರಿಂಗ್ ನಂಬರ್ 1. ಸೊ ತುಂಬ ಜಾಸ್ತಿ ಪಳಪಳ ಹೊಳಿತಾ ಇದೆ, ತುಂಬಾ ಜಾಸ್ತಿ ಚೆನ್ನಾಗಿದೆ. ನನಗೆ ತುಂಬ ಜಾಸ್ತಿ ಇಷ್ಟ ಇತ್ತು. ಬ್ಲ್ಯಾಕ್ ವಿತ್ ಸಿಲ್ವರ್ ಅಂತಲೇ ಹೇಳ್ಬೋದು. ರಿಂಗ್ ನಂಬರ್ 2, ಇದು BSL ತಗೊಂಡ ರಿಂಗ್ ಫೇರ್ವೆಲ್ ಟೈಮಲ್ಲಿ. ಆ್ಯಂಡ್ ಇದು ಸ್ಟೋನ್ಸ್ ಅಲ್ಲ, ಸೊ ಹಾಗಾಗಿ ಇದು ಟಪ್ಪ ಹಾಳಾಗೋದಿಲ್ಲ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಎಷ್ಟು ಹಣ ಅಂದರೆ 10 ರೂಪಾಯಿ. ಚೆನ್ನಾಗಿಲ್ವಾ? ಆ್ಯಂಡ್ 3ನೇ ರಿಂಗ್, ಇದು ಬ್ಲೂ ಲೈನ್ ಇದ್ದು. ನನ್ನ ಹತ್ರ ಇನ್ನೊಂದಿತ್ತು ಬ್ಲ್ಯಾಕ್ ಕಲರ್ ಲೈನ್ ಇದ್ದು, ಅದು ಕಳೆದೋಗಿದೆ. ಸೊ ಗೈಸ್, ಆಲ್ರೆಡಿ 9 ಗಂಟೆ ಆಗಿದೆ. ಆ್ಯಂಡ್ ನನ್ನ ಕೆಲಸ ನಾನೀಗ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಅಕ್ಕ ಸಹ ಇಲ್ಲ, ಸೊ ಕೆಲಸ ಮಾಡಲಿಕ್ಕೆ ಯಾವ ಮೂಡ್ ಸಹ ಇಲ್ಲ. ಬಟ್ ಆದರೂ ಕೂಡ ಕೆಲಸ ಮಾಡಲೇಬೇಕು. ಸೊ ಮೊದಲ ಕೆಲಸ ನಂದು ಹೊರಗೆ ನಾನು ಸ್ವಲ್ಪ ಗುಡಿಸು ಕೆಲಸ ಮಾಡಿದೆ. ಈಗ ನಾನು ಸ್ವಲ್ಪ ನಿಮಗೆ ಐಟಮ್ಸ್ ತೋರಿಸ್ದೆ, ನಾನು ಯಾವುದೆಲ್ಲ ಫ್ಯಾನ್ಸಿ ಐಟಮ್ಸ್ ತಗೊಂಡು ಹೋಗ್ಲಿಕ್ಕಿದ್ದೀನಿ ಅಂತ. ಆ್ಯಂಡ್ ಈಗ ನಾನು ಯಾವ ಕೆಲಸ ಮಾಡಲಿಕ್ಕಿದ್ದೇನೆ ಅಂದರೆ, ದನನ ಬಿಡೋ ಕೆಲಸ. ಸೊ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ನಾನೊಂದು ಸಖತ್ತಾಗಿರೋ ರೆಸಿಪಿ ಶೇರ್ ಮಾಡಲಿಕ್ಕಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ದ್ಯಾಟ್ಸ್ ಇಟ್ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವ್ಲಾಗ್ ತುಂಬ ಜಾಸ್ತಿ ಕ್ರೇಜಿ ಆಗಲಿಕ್ಕಿದೆ. ಯಾಕಂದರೆ ನಾನೊಂದು ಧಮಾಕಿದಾರ್ ರೆಸಿಪಿನ ಶೇರ್ ಮಾಡ್ತೀನಿ. ಅದರ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿಕ್ಕಿದ್ದೀನಿ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ, ನಿಮಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬರಲಿಕ್ಕಿದೆ ನಾಳೆ ಬೆಳಿಗ್ಗೆ. ಆ್ಯಂಡ್ ನಾಳೆ ಸಂಜೆ ಸಹ ಬರಲಿಕ್ಕಿದೆ. ಸೊ ಬೆಳಿಗ್ಗೆ ಸಂಜೆ ಅಂತ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.